ಈ ದಿನ ವೆಂಕಟಾಚಾರಿ ಅನ್ನುವಂಥವರು ನಮ್ಮ ಜೊತೆಗೆ ಇಲ್ಲ. ಈ ದಿನ ವಿನುತಾ ಅವರು ತಂದೆಯ ಸವಿನ ನೆನಪಿಗಾಗಿ ಅವರ ಒಂದು 2ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಈ ದಿನ ನಮ್ಮ ಒಂದು ಹಿರಿಯರ ಪುಣ್ಯಧಾಮಕ್ಕೆ ಒಂದು ಲಘು ಉಪಹಾರವನ್ನ ಮಾಡಿಸಿದ್ದಾರೆ. ವೆಂಕಟಾಚಾರಿ ಅವರ ಒಂದು ಆತ್ಮಕ್ಕೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಅವರ ಒಂದು ಭಾಗಕ್ಕೆ ಸಿಗಲಿ. ಅವರು ಇರುವಂತ ಜಾಗದಲ್ಲಿ ಭಗವಂತ ಅವರಿಗೆ ಒಂದು ಸಮೃದ್ಧಿಯನ್ನ ಉಂಟು ಮಾಡಲಿ. ಯಾಕಪ್ಪ ಅಂತ ಅಂದ್ರೆ ನಾವ್ ಹೇಳಲಿಕ್ಕೆ ಆಗದೆ ಇಷ್ಟು ಕಳೆದೋದವ್ರಿಗೆ, ಇರೋರಿಗೆ ದ್ವೇಷಿಸ್ತೀವಿ, ಇಲ್ಲದವ್ರವ್ರಿಗೆ ಪ್ರೀತಿಸ್ತೀವಿ. ಬಟ್ ಪ್ರೀತಿ ಅನ್ನುವಂಥದ್ದು ಇರೋರ ಮೇಲೆ ಇರಲಿ ಅಂತ ಹೇಳಿ ಹೇಳ್ತಾ ಇವತ್ತಿನ ದಿನ ಅವರ ಒಂದು ಪುಣ್ಯಸ್ಮರಣೆಯ ಅಂಗವಾಗಿ ಅವರ ಒಂದು ಕುಟುಂಬಕ್ಕೆ ಭಗವಂತ ಎಲ್ಲ ನೋವುಗಳನ್ನ ಭರಿಸುವಂತಹ ಶಕ್ತಿನ ನೀಡಲಿ ಅಂತ ಹೇಳಿ ನಾವೆಲ್ಲ ಹಿರಿಯರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ನಾವು ಎಲ್ಲವನ್ನೂ ಅವರ ಒಂದು ಕುಟುಂಬಕ್ಕೆ ಬೇಡೋಣ. ಎಲ್ಲ ಅವರ ಹಿರಿಯ ಕುಟುಂಬಕ್ಕೂ ಕೂಡ ಭಗವಂತ ಒಂದು ಒಳ್ಳೆಯದನ್ನ ಮಾಡಲಿ ಅಂತೇಳಿ ಹೇಳ್ತಾ ಈ ದಿನ ಅವರ ಒಂದು ಲಘು ಉಪಹಾರವನ್ನು ಮಾಡಿಸಿ ಎಲ್ಲ ನೊಂದ ಮನಸ್ಸುಗಳಿಗೂ ಇವತ್ತು ಒಂದು ಉಪಹಾರನ ಏರ್ಪಡಿಸಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟಿಂದ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಮುದ್ದು ಮುದ್ದು ಹೆಜ್ಜೆ ಇಡುವ ಅಪ್ಪನ ಮುದ್ದು ಮಗಳೇ, ಅಪ್ಪನ ಬೆರಳಿಡಿದು ಜಗವನೆ ಸುತ್ತಿಸುವ ಅಪ್ಪನ ಮುದ್ದು ರಾಜಕುಮಾರಿ. ನೀನೆಂದರೆ ಅಪ್ಪನ ಉಸಿರಮ್ಮ, ನಿನ್ನ ನಗುವೆಂದರೆ ಅಪ್ಪನಿಗೆ ಆನೆಯ ಬಲವಮ್ಮ. ನಿನ್ನ ಕಣ್ಗಳಲ್ಲಿ ಅಮ್ಮನ ನೆನೆವೆವಮ್ಮ, ನೀನೇನೇ ಕನಸಿನ ಕೋಟೆಯಮ್ಮ. ಕಣ್ಣ ಮುಂದೆ ನೀನು ಇದ್ದರೆ ಬೇರೆ ಲೋಕ ಮರೆತೆ ಹೋಗುವೆ. ಚಂದ ಮಾಮ ಬಾರದಿದ್ದರೆ ನಿನ್ನ ನೋಡಿ ಸುಮ್ಮನಾಗುವೆ. ಅಪ್ಪನಿಗೆ ಅಮ್ಮನಾದಳು, ನನ್ನ ನೋಡಿ ಬಾಚಿ ತಪ್ಪಿಕೊ